ಜಪ್ತ ಮಾಡ್ತಾ ಇದೀವಿ ಫ್ರೆಂಡ್ಸ್. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಫ್ರೆಂಡ್ಸ್, ಝೊಮ್ಯಾಟೊ ಮಾಡೋಣ ಅಂತ ಬಂದಿದ್ದು, ನಿದ್ದೆ ಬೇರೆ ಬರ್ತಾ ಇರಲಿಲ್ಲ. ಏನು ಮಾಡೋದು, ಮಿಡಲ್ ಕ್ಲಾಸ್ ಲೈಫು. ಕರ್ತವ್ಯ ನೀನು ಮಾಡಯ್ಯ, ಇಲ್ಲಾಂದ್ರೆ ಕೂಲಿ ಕೆಲಸಕ್ಕೆ ಹೋಗು. ಯಾವನ್ ಕರ್ದ ನಿನಗೆ ಥರ ಅಂದರೆ ಹೊಸ್ದಾಗಿ ಐಡಿ ಲಾಗಿನ್ ಮಾಡಿದ್ರು ಇವತ್ತು. 100 ರೂಪಾಯಿ ಒಂದು ಆರ್ಡ್ರು ಅಂತ ಬಂದು ಒಂದು ಆರ್ಡ್ರಿಗೆ 100 ರೂಪಾಯಿ ಕೊಡ್ತೀಗ ಹೊಡೆದ. ಎಲ್ಲ ಬಂದಿದೆ ಫ್ರೆಂಡ್ಸ್. ಎಲ್ಲೇ ಬಂತು ನಿಮ್ಮಿಲ್ಲ ನೀನು ತುಲ್ಲಾಕೆ ಎಲ್ಲ. ನೀನು ಏನು ಶಾರ್ಟನ್ ಗಾಡಿ ಹೊಡಿತೀಯಪ್ಪ, ಪೆಟ್ರೋಲ್ ಖಾಲಿ ಮಾಡ್ಕೊಂಡು ಯೂಟ್ಯೂಬ್ ಇವಾಗ ಜಸ್ಟ್ ಲಾಗಿನ್ ಆದು ಪರ್ ಆರ್ಡರ್ 100 ರೂಪೀಸ್ ಅಂತ ತೋರಿಸುದ. ಲಾಗಿನ್ ಮಾಡಿ ಒಂದು ಆರ್ಡ್ರ್ ಮಾಡ್ದು 100 ರೂಪೀಸ್ ಕೊಟ್ಟ. ಸೆಕೆಂಡ್ ಆರ್ಡ್ರ್ ನೋಡಿದ್ರೆ 20 ರೂಪೀಸು 30 ರೂಪೀಸು ಈ ಥರ ಎಲ್ಲ ಮೋಸ ಮಾಡ್ತಾರೆ ಝೊಮ್ಯಾಟೊದವರು. ದಯವಿಟ್ಟು ಹುಷಾರಾಗಿರಿ. ಯಾಕೆ ಅಂತಂದರೆ ನಾವು ಆರ್ಡ್ರು ಚೆನ್ನಾಗಿರುತ್ತಲ್ಲ 100 ರೂಪೀಸಲ್ಲ ಅಂತ ಬರ್ತೀವಿ ನೋಡೋಣ ಅಂತ. ನೋಡಿದ್ರೆ ಇಲ್ಲೇ ಲೋಕಲ್ ಕೊಡ್ತಾನೆ, ಬರೀ 1.5 ಕಿಲೋಮೀಟ್ರು 500 ಮೀಟ್ರ್ ಈ ಥರ. ಆದರೂ ಏನು ಮಾಡೋದು, ಬರಲೇಬೇಕಲ್ಲ. ಹೀಗಾಗಿ ಫ್ರೆಂಡ್ಸ್, ಈ ನಮ್ಮ ಡ್ರೈವರ್ ಒಬ್ಬ ಹುಟ್ಟು ಪರೋಡಿ, ಗಿಮ್ಸ್ ಏನು ನೋಡಲ್ಲ, ಹೆಂಗೆ ಬೇಕು ಹಂಗೆ ಗಾಡಿ ಹೊಡಿತಾನೆ. ಲೈಸೆನ್ಸ್ ಮತ್ತೆ ಬೇರೆ ಇಲ್ಲ ನೋಡಿ ಫ್ರೆಂಡ್ಸ್. ಝೊಮ್ಯಾಟೊ ಹೊಡೆಯೋನೆ ಡ್ರೈವರ್ ಇರ್ತಾನೆ. ಲೈಸೆನ್ಸ್ ಬೇರೆ ಇಲ್ಲ, ಈ ಥರ ವೀಲಿ ಎಲ್ಲ ಹೊಡಿತಾನೆ. ದಯವಿಟ್ಟು ಆಪೋಸಿಟ್ ಬರೋರು ನೋಡ್ಕೊಂಬನ್ನಿ. ಯಾಕೆ ಅಂತಂದರೆ ಗಾಡಿ ಇವನಿಗೆ ನೀಟಾಗಿ ಹೊಡೆಯೋಕೆ ಬರಲ್ಲ. ಇನ್ನು ಹೊಸಬಾಯ್ ಬೆಂಗಳೂರಿಗೆ ಇಲ್ಲಿ ನಾನು ಅಣ್ಣ ನೀ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತೀಯಲ್ಲ? ಮಾಡ್ತೀನಿ. ಒಂದನ್ನ ನೆಟ್ಟಿಂಗ್ ಮಾಡ ಏಕೆ ಬರುದಿಲ್ಲ. ಬಂದಿನ್ನು ಜಸ್ಟ್ ಒಂದು 3 ಮಂತ್ಸ್ ಆಗಿದೆ, ಆದರೂ ನೈನ್ ಇಲ್ಲೇ ಅವನು ವೀಲಿ ಎಲ್ಲ ಹೊಡಿತಾನೆ ಫ್ರೆಂಡ್ಸ್.